ಇನ್ನು ಸರ್ ನಿಮ್ಮ ಬಗ್ಗೆ ಹೇಳೋದಾದ್ರೆ 2012ರಲ್ಲಿ ಅಲೆಮಾರಿ ಚಿತ್ರಕ್ಕೆ ಬಣ್ಣವನ್ನ ಹಚ್ತೀರಾ, ನಂತರ ದುನಿಯಾ ಸೂರ್ಯ ಜೊತೆ ಕೆಲಸವನ್ನ ನಿರ್ವಹಿಸ್ತೀರಾ. ಅದೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಟಗರು ಸಿನಿಮಾದಲ್ಲಿ ಕಾಕ್ರೋಚ್ ಅನ್ನೋ ಹೆಸರು ತುಂಬಾ ಹೆಗ್ಗಳಿಕೆಯನ್ನು ತಂದುಕೊಡುತ್ತೆ. ಈ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡುವಾಗ ಹಳೆ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಹೋಲಿಕೆ ಮಾಡಿಕೊಂಡ್ರೆ ಹೇಗೆ ಅನ್ಸುತ್ತೆ? ಇಲ್ಲ ಮೇಡಮ್, ಆ ಸಿನಿಮಾಗಳೇ ಬೇರೆ, ಈ ಸಿನಿಮಾನೇ ಬೇರೆ. ನಾನು ಯಾವುದಕ್ಕೂ ಹೋಲಿಕೆ ಮಾಡಲ್ಲ. ಈಗ ನಮ್ಗೆ 4 ಮಕ್ಕಳಿದ್ರೆ 4 ಮಕ್ಕಳನ್ನ ಹೋಲಿಕೆ ಮಾಡಬಾರ್ದು. ಮೊದಲನೇವನೇ ಬೇರೆ, ಎರಡನೇವನೇ ಬೇರೆ, ಮೂರನೇವನೇ ಬೇರೆ, 4ನೇ ಬೇರೆ. ಹಂಗೆ ಯಾವುದಕ್ಕೂ ಹೋಲಿಕೆ ಮಾಡಲ್ಲ. ಆ ಸಿನಿಮಾ ಕೆಲಸ ಮಾಡಿದ್ದೀನಿ, ಈ ಸಿನಿಮಾ ಕೆಲಸ ಮಾಡಿದ್ದೀನಿ. ರಿಲೀಸ್ ಆದಮೇಲೆ ಜನ ನೋಡಿ ಹೇಳಬೇಕು ಹೆಂಗೆ ಮಾಡಿದ್ದೀನಿ ಅನ್ನೋದು. ಕೆಲವೊಂದು ಸಾರಿ ಹೇಳೋದಾದ್ರೆ ವೀಕ್ಷಕರಿಗೆ ಎಲ್ಲಾದ್ರಲ್ಲೂ ವಿಲನ್ ಆಗಿ ಥರ ಕಾಣಿಸ್ಕೊಳ್ತಿರಲ್ಲ, ಅವ್ರ ಕೂದಲು ಇವತ್ತು ವಿಲನ್ಗೆ ಸೆಟ್ ಆಗಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಈವನ್ ನನಗೂ ಕೂಡ ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಅದೇನಾಗುತ್ತೆ, ಈಗ ನೀವು ಹಾವನ್ನ ಹಿಡ್ಕೊಂಡು ಬಂದಮೇಲೆ ಹಾವಿಗೆ ತಕ್ಕಂಗೆ ಕತೆ ಬರೀಬೇಕಾಗತ್ತೆ. ನನ್ನ ತಂದು ರಿತಿಕ್ ರೋಷನ್ ಥರ ತೋರ್ಸೋಕ್ಕಾಗತ್ತಾ? ನಾನು ಹೆಂಗಿದ್ದೀನಿ, ನನ್ನ ಮುಖ ಹೇಗಿದೆ, ನನ್ನ ಬಾಡಿ ಲ್ಯಾಂಗ್ವೇಜ್ ಹೆಂಗಿದೆ ಅಂಥ ಪಾತ್ರನೇ ಕೊಡೋಕ್ಕಾಗೋದು. ಈಗ ನನ್ನ ಪೊಲೀಸ್ ಆಫೀಸರ್ ಮಾಡೋಕ್ಕಾಗತ್ತಾ? ಆಗಲ್ಲ. ಸೊ ಈ ಪಾತ್ರಗಳಿಗೆ ನಾನು ಕರೆಕ್ಟಾಗಿದ್ದೀನಿ, ಆ ಥರದ ಪಾತ್ರ ಕೊಡ್ತಿದ್ದಾರೆ. ನಾನು ಡೈರೆಕ್ಟರ್ ಏನು ಹೇಳಿದ್ರು ಆ ಕೆಲಸ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀನಿ. ಮುಂದಿನ ಒಂದು ಕಾಲದಲ್ಲಿ ಈ ಒಂದು ವಿಲನ್ ರೋಲ್ ಬಿಟ್ಟು ಹೀರೋ ಆಗಿ ಕಾಣಿಸ್ಕೋಬೇಕು ಅಥವಾ ಮತ್ತೊಂದು ಕ್ಯಾರೆಕ್ಟರ್ ಆಗಿ ಕಾಣಿಸ್ಕೊಳ್ಬೇಕು ಅನ್ನೋದೇನಾದ್ರೂ ಆಕಾಂಕ್ಷೆ ಇದೆಯಾ? ಅದೇ ಈಗ ಸಿನಿಮಾ ಲ್ಯಾಂಡಲ್ಲಿ ಬೆಳಗ್ಗೆ ನಾಷ್ಟಕ್ಕೆ ಚಿತ್ರಾನ್ನ ಕೊಡ್ತಾವ್ರೆ, ಬಿರಿಯಾನಿ ಕೊಡ್ತೀನಿ ಅಂದರೆ ಯಾಕೆ ಬೇಡ ಅಂತೀನಿ. 100%. ನೀವು ತಿನ್ನಲ್ವಾ? ಈಗ ನೀವು ಆ್ಯಂಕರ್ ಆಗಿದ್ದೀರಾ, ನಿಮ್ಮ ಚಾನಲ್ CEO ಮಾಡ್ತೀನಿ ಅಂದರೆ ಆಗಲ್ಲ ಅಂತೀರಾ? ನಾನು ಆಗ್ತೀನಿ ಅಂತೀನಿ, ನಂಗೆ ಆಸೆ ಇದೆ. ಯಾರೋ ದೊಡ್ಡವ್ರು ಹೇಳಿದ್ದಾರೆ, ಪೇಪರ್ ಕೊಟ್ಟಾಗ ಸೈಕಲ್ ಯಾಕೆ ಬರೀತಾ, ಏರೋಪ್ಲೇನೇ ಬರೀ ಅಂತ. ನಾನು ಏರೋಪ್ಲೇನೇ ಬರೀತೀನಿ. ನಿಮ್ಮ ಒಂದು ಮಾತನ್ನ ಎಲ್ಲರೂ ಅಳವಡಿಸ್ಕೊಂಡ್ರೆ ಕೂತಿದ್ದ ಜಾಗದಲ್ಲಿ ಸ್ವರ್ಗವನ್ನು ಅಲ್ವಾ? ಪೇಪರು ಪೆನ್ ಕೊಟ್ಟಾಗ ನೀವು ಸೈಕಲ್ ಯಾಕೆ ಬರೀಬೇಕು, ಏರೋಪ್ಲೇನೇ ಬರೆಯೋಣ. ರೋಡಲ್ಲಿ ಹೋಗ್ತಿರ್ತೀವಿ, ಒಂದು 10 ರೂಪಾಯಿ ಬಿದ್ದಿರುತ್ತೆ, ಒಂದು 100 ರೂಪಾಯಿ ಬಿದ್ದಿರುತ್ತೆ. ಯಾವ್ದು ಎತ್ಕೋತೀವಿ ಅಂದರೆ ಕೆಲವರು 100 ಅಂದರೆ ತಪ್ಪು ಅನ್ಕೋತಾರೆ ಅಂತ 10 ಅಂತಾರೆ, ಕೆಲವರು 100 ಅಂತಾರೆ. ನಾನು 110 ಎತ್ಕೊತೀನಿ. 2 ಬಿದ್ದೈತಲ್ಲ, ಯಾಕೆ ಬರೀ ಒಂದೇ 2 ಎತ್ಕೊತೀನಿ ನಾನು. ನಿಜವಾಗ್ಲೂ ಆಂಕರ್ ಆಗಿ ನೀವು ಮಾತಾಡೋಕ್ಕಾಗ್ತಿಲ್ಲ. ಇರಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.